ವೈದೇಹಿ ಅಯ್ಯೋ ಮಗಳೇ, ಒಂದು ಸಲ ಕಣ್ ತೆಗಿಯಮ್ಮ. ನೀನು ನಿನ್ನಪ್ಪನ ನೋಡಮ್ಮ ಮಗಳೇ. ಒಂದೇ ಒಂದ್ಸಲಿ ಕಣ್ಣು ತೆಗಿಯಮ್ಮ. ನನ್ನ ಮೇಲೆ ಕೋಪನ ಮಗಳೇ? ಮಗಳೇ ಮಗಳೇ, ನೀನಿಲ್ಲ ಅಂದ್ರೆ ನನ್ನ ಹೃದಯನೇ ನಿಂತೋಗುತ್ತಮ್ಮ. ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿನ ಆ ದೇವರನ್ನು ಕೊಟ್ಟಿಲ್ಲ ಅಮ್ಮ. ಮಗಳೇ ಮಗಳೇ, ಒಂದೇ ಒಂದ್ಸಲಿ ಕಣ್ಣು ತೆಗಿಯಮ್ಮ. ಒಂದೇ ಒಂದು ಸಲ ಕಣ್ಣು ತೆಗಿಯಮ್ಮ ಮಗಳೇ. ನಿನ್ನ ಗಂಡ ನಿನಗೋಸ್ಕರ ಆ ಕಡೆ ಕಾಯ್ತಾ ಇದ್ದಾನಮ್ಮ. ಮಗಳೇ, ಒಂದು ಸಲ ಕಣ್ಣು ತೆಗಿಯಮ್ಮ ಮಗಳೇ. ಒಂದು ಸಲ ಕಣ್ಣು ತೆಗೆದು ನಿಮ್ಮಪ್ಪನ ನೋಡಮ್ಮ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಮಗಳೇ. ನನ್ನ ಮಗಳು ಎದುರುಗಡೆ ಇದ್ರೂ ನನ್ನ ಕೈಯಲ್ಲಿ ಕಣ್ಣು ಹಿಡಿಯೋದಕ್ಕಾಗ್ಲಿಲ್ವೇ? ನಾನು ಗುರುತು ಹಿಡಿಲಿಲ್ಲ ಅಂತ ನೀನು ಬೇಜಾರು ಮಾಡ್ಕೊಂಡು ಹೀಗೆ ಮಾಡ್ಕೊಂಡ್ಯಾ? ಅಯ್ಯೋ ವೈದೇಹಿ, ವೈದೇಹಿ, ವೈದೇಹಿ ಮಗಳೇ, ವೈದೇಹಿ. ಅಯ್ಯೋ ಕಂದ, ಕಂದ, ದೇವಾಂಶ್, 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 ಕಂದ, ಎದ್ದು ಬಿಟ್ಯಾ ಕಂದ? ಇವಾಗ ಹೇಗಿದೆ ಕಂದ? ಎದ್ಯಾ ದೇವಾಂಶ್? ದೇವಾ ಬಾವಾ, ಈಗ ಹೇಗಿದ್ದೀರಾ? ವೈದೇಹಿಯಲ್ಲಿ ವೈದೇಹಿನ ಮತ್ತೆ ವೈದೇಹಿ ಅಂತಿದ್ಯಲ್ಲೋ? ವೈದೇಹಿ ಬಂದಿದ್ಲಮ್ಮ. ಪ್ರಜ್ಞೆ ಇಲ್ದೇ ನನ್ನ ಎಪ್ಸಿದ್ಲು. ನೀನೇನ್ ಮಾತಾಡ್ತಾ ಇದೀಯೋ? ನಾವೆಲ್ಲ ಹೊರಗಡೆನೆ ಇದ್ವಲ್ಲ, ನಮ್ಗ್ಯಾರಿಗೂ ಕಾಣಿಸ್ದೆ ವೈದೇಹಿ ಹೇಗ್ ಒಳಗ್ ಬರ್ತಾಳೆ? ಇಲ್ಲಪ್ಪ, ಬಂದಿದ್ಲು. ನನ್ನ ಕಿವಿ ಹತ್ರ ಬಂದು, ರೀ ಏನ್ ಮಲ್ಗಿದ್ದೀರಾ, ಎದ್ದೇಳ್ರಿ ಅಂತ ಎಪ್ಸಿದ್ಲು ನನ್ನ. ಸದ್ಯ ಅಲ್ಲಿ ಜಾನಕಿ ಸತ್ತೋದ್ಲು, ಇಲ್ಲಿ ದೇವಾಂಶ್ ಬದುಕುಳ್ದ. ವೈದೇಹಿ ಬಂದಿದ್ಲಪ್ಪ. ಸಾಕು ಕಂದ, ನಿನ್ ಪದೇ ಪದೇ ವೈದೇಹಿ ವೈದೇಹಿ ಅಂತಿದ್ರೆ ನಮ್ ಪ್ರಾಣ ಹೋಗುತ್ತೆ ಕಣೋ. ವೈದೇಹಿ ಸತ್ ಹೋದ್ಲು ಅಂತ ಇನ್ಸ್ಪೆಕ್ಟರ್ ಹೇಳ್ತಿದ್ದ ಹಾಗೆ ವಿಷ ಕುಡ್ದು ಪ್ರಾಣ ತೆಕ್ಕೊಳಕ್ ನೋಡ್ದೆ, ಅಷ್ಟು ಸಾಕಾಗ್ಲಿಲ್ವಾ? ಮತ್ತೆ ವೈದೇಹಿ ವೈದೇಹಿ ಅಂತ ಕನ್ವರಿಸ್ತಾ ಇದ್ಯಾ? ಆದ್ರೂ ನಾನ್ ಯಾಕಮ್ಮ ವಿಷ ಕುಡಿಲಿ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಂದ್ರೆ ನೀನ್ ವಿಷ ತಗೊಳ್ಳಿಲ್ವಾ ದೇವಾಂಶ್? ಹಾಗಾದ್ರೆ ಜಾನಕಿ ಹೇಳಿದ ಮಾತು ನಿಜನೇ ಆಯ್ತು.
ನಾನ್ ವಿಷ ಕುಡಿಯೋದಂದ್ರೇನಮ್ಮ? ನಾನ್ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳಿ ಎಂದು? ನಾನ್ ಸತ್ರೆ ವೈದೇಹಿ ಸುಮ್ನಿರ್ತಾಳ? ಪುರಾಣಗಳು ಹೇಳ್ತವೆ, ಸತಿ ಸಾವಿತ್ರಿ, ಅನಸೂಯ ಅಂತ. ಅವ್ರ ಸಾಲಕ್ಕೆ ಸೇರೋಂಥವಳೆ ನನ್ನ ವೈದೇಹಿ. ಯಮಭಟರನ್ನ ಆ ಡೋರ್ ದಾಟಿ ಕೂಡ ಈ ಕಡೆಗೆ ಬರೋಕ್ ಬಿಡೋದಿಲ್ಲ. ಸಾವಿನ ಜೊತೆ ಹೋರಾಡೋದ್ರು ಸರಿ, ನನ್ನ ಪ್ರಾಣನ ಕಾಪಾಡ್ತಾಳವಳು. ಇಲ್ಲಿವರೆಗೂ ನಾನು ಬದುಕಿದ್ನೋ ಇಲ್ವೋ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಆದ್ರೆ ನನ್ನ ಕಿವಿ ಹತ್ರ ಬಂದು ಒಂದು ಮಾತು ಹೇಳ್ತಿದ್ದ ಹಾಗೆ ಹೇಗೆದ್ದೆ ನೋಡಿ ನಾನು. ಅದು ಅದು ನನ್ನ ವೈದೇಹಿ ಅಂದ್ರೆ. ನನ್ನ ವೈದೇಹಿ ಇರಬೇಕಾದ್ರೆ ನನ್ನ ಜೀವಕ್ಕೆ ಯಾವ ಅಪಾಯನೂ ಇಲ್ಲ. ನನ್ನ ಪ್ರಾಣ ತೆಗೆದುಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಸರಿ, ನೀನ್ ವಿಷ ಕುಡಿಲಿಲ್ಲ, ಅದ್ ಬಿಡು. ನಿಜವಾಗ್ಲೂ ಅಲ್ಲಿ ಏನ್ ನಡೀತು ಮಗನೆ? ನಿನ್ ದೇಹದಲ್ಲಿ ಪಾಯ್ಸನ್ ಹೇಗ್ ಬಂತು? ಯಾಕಂದ್ರೆ ಹೇಳು ಕಂದ, ಹೇಳು. ಹೇಳು ಹೇಳು ದೇವಾಂಶ್. ಆದ್ರೆ ಏನೋ ನಡೀತು, ಆದ್ರೆ ನೆನ್ಪಾಗ್ತಾ ಇಲ್ಲ. ಏನ್ ನಡೀತು? ಬಲವಂತವಾಗಿ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಡಿ. ದಶರಥ್ ರಾಮ್ ಅವರೇ, ಪಾಯ್ಸನ್ ನರ್ವಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗಿರೋದ್ರಿಂದ ಆ ಕ್ಷಣದಲ್ಲಿ ನಡೆದಿರೋದು ಮರೆಯೋ ಅವಕಾಶ ಇರುತ್ತೆ. ಬಲವಂತವಾಗಿ ನೆನ್ಪು ಮಾಡ್ಕೊಳ್ಳೋದ್ರಿಂದ ಮತ್ತೆ ನರ್ವಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ನನ್ನ ಮಗ ಹಳೆದನ್ನೆಲ್ಲ ಮರ್ತು ಹೋಗ್ತಾನ ಡಾಕ್ಟರ್? ಇಲ್ಲ, ಆ ಕ್ಷಣದಲ್ಲಿ ನಡೆದಿರೋದು ಮಾತ್ರ ಮರ್ತಿರ್ತಾರೆ. ಆಮೇಲೆ ಅದು ಮತ್ತೆ ನೆನಪಿಗೆ ಬಂದೇ ಬರುತ್ತೆ. ಅಂದರೆ ಮತ್ತೆ ಆ ಥರದ್ದೇನಾದರೂ ಘಟನೆ ನಡೆದ್ರೆ, ಅಂಥ ಘಟನೆಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳನ್ನ ಕಂಡ್ರು ಅದೆಲ್ಲ ನೆನಪಿಗೆ ಬರ್ಬೋದು. ಆದರೆ ಬಲವಂತವಾಗಿ ಮಾತ್ರ ನೆನಪು ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಬಲವಂತದಿಂದ ನೆನಪು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡಾಕ್ಟ್ರೆ. ನನ್ನ ಮೊಮ್ಮಗ ಪ್ರಾಣಾಪಾಯದಿಂದ ಪಾರಾದ ಅಷ್ಟೇ ಸಾಕು. ಡಾಕ್ಟರ್, ಈಗ ಇವನನ್ನ ಮನೆಗೆ ಕರ್ಕೊಂಡು ಹೋಗ್ಬೋದಾ? ಇಲ್ಲ ಮ್ಯಾಮ್, ಇವತ್ತು ಇಲ್ಲಿ ಅಬ್ಸರ್ವೇಷನಲ್ಲಿದ್ದರೆ ಒಳ್ಳೆಯದು. ಸ್ವಲ್ಪ ಹೊತ್ತಲ್ಲೇ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ. ಸಿಸ್ಟರ್, ಅದಕ್ಕೆ ಅರೇಂಜ್ ಮಾಡ್ಕೊಳ್ಳಿ. ಸರಿ. ರಂಗ, ನನ್ನನ್ನು ವಾಶ್ರೂಮ್ ಕರ್ಕೊಂಡು ಹೋಗ್ತೀಯಾ? ಸ್ಟ್ರೆಚರ್ ತಗೊಂಬತ್ತೀನಿ ಅಣ್ಣ. ಅದೇನ್ ಬೇಡ್ವಾ? ಪರವಾಗಿಲ್ಲ ಅಣ್ಣ, ನೀವು ಸುಮ್ಮನಿರಿ. ವೈದೇಹಿ, ನನ್ನನ್ನು ಬಿಟ್ಬಿಟ್ಟು ಹೊರಟೋಗ್ತಾ ಇದೆಯಾ? ವೈದೇಹಿ, ಎಂತ ಅನ್ಯಾಯ ಮಾಡ್ಬಿಟ್ಟೆ ದೇವರೇ ನಮಗೆ. ಇದು ನ್ಯಾಯನಾ?
ರಂಗ, ನಾನು ಹುಷಾರಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ದೇವಾಂಶಣ್ಣ, ನೀವು ಸುಮ್ಮನೆ ಇರಿ, ನಾನು ನೋಡ್ಕೋತೀನಿ. ಇವಳು ಸತ್ತಿದ್ಲಲ್ವಾ? ಮತ್ತೆ ಹೇಗ್ ಬದುಕಿದಾಳೆ? ಇಲ್ಲಿಗೆ ಹೇಗ್ ಬಂದ್ಲಿ ಇವಳು? ಏನಾಯ್ತ್ರಿ ದೇವಾ? ಏನಾಯ್ತು? ನನಗೂ ಅರ್ಥ ಆಗ್ತಾ ಇಲ್ಲ ಅಮ್ಮ. ಇವಳು ಹಾಸ್ಪಿಟಲಲ್ಲಿ ತಾಳಿ ಕಟ್ಕೊಂಡು
ಅಮ್ಮ, ಜಾನಕಿಗೇನಾಯ್ತು? ಡಾಕ್ಟರ್ ಏನಾಯ್ತು? ನಾ ಆಮೇಲೆ ಎಲ್ಲ ಹೇಳ್ತೀನಿ. ನರ್ಸ್, ಒಳಗೆ ಕರ್ಕೊಂಬನ್ನಿ. ಕೌಸಲ್ಯ, ಮಗನ್ ವಾರ್ಡ್ ಕರ್ಕೊಂಡು ಹೋಗು. ಸರಿ ರೀ. ಏನಾಯ್ತು ಡಾಕ್ಟ್ರ? ಡಾಕ್ಟ್ರೆ, ನನ್ನ ಮಗಳು. ನೀವೇನ್ ಭಯ ಪಡಬೇಡಿ, ನಿಮ್ಮ ಮಗಳು ಬದುಕುಳ್ದಿಯಾಳೆ. ಅಯ್ಯಯ್ಯೋ, ಏನ್ ಮಾಡ್ತಿದ್ದೀರಾ? ಎದ್ದೇಳಿ ಎದ್ದೇಳಿ. ಇನ್ಯಾವ ಚಿಂತೆನೂ ಇಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನೀವು ಹೋಗಿ ಹೊರಗೆ ವೇಟ್ ಮಾಡ್ತಾರಿ. ಹೋಗಿ. ದೇವ್ರೆ, ನನ್ನ ಬೇಡಿಕೆ ನಿನಗೆ ಕೇಳಿಸ್ತಾ ಹಾಗೆ ನನ್ನ ಮಗಳು ಪೂರ್ತಿ ಗುಣವಾಗಿ ಆಚೆ ಬರೋ ಹಾಗೆ ಮಾಡು ದೇವ್ರೆ. ಕಾಪಾಡು. ಬೀಗ್ರೆ, ನೀವಿಲ್ಲೇ ಇದ್ದೀರಾ? ಜಾನಕಿಗೆ ಏನಾಯ್ತು? ಅಳಿಯಂತ್ರಿಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಬಂದಿದ್ಲು. ಅಮ್ಮ, ಅಮ್ಮ, ಅಲ್ಲಿವರೆಗೂ ಅವಳ ಜೊತೆನೆ ಇದ್ದೆ ಬೇಗ್ರೆ. ಒಂದು ಕ್ಷಣ ಯಾಮಾರಿದ್ದಕ್ಕೆ ಈ ರೀತಿ ಆಗೋಯ್ತು. ಬೆಳಿಗ್ಗೆ ಯಾರೋ ದೇವಾಂಶನ ಸಾಯಿಸೋದಿಕ್ಕೆ ಪ್ರಯತ್ನ ಪಟ್ರು. ಈಗ ಜಾನಕಿನ ಕೊಲ್ಬೇಕು ಅಂತ ನೋಡಿದ್ದಾರೆ. ಯಾರೋ ದಶರಥ ಇವರೆಲ್ಲ? ಏನ್ ನಡೀತಾ ಇದೆ ಇಲ್ಲಿ? ಏನು ಅರ್ಥನೇ ಆಗ್ತಿಲ್ಲಮ್ಮ. ಆ ಥರ ಶತ್ರು ನಮ್ಗೆ ಯಾರಿದ್ದಾರೆ? ಜಾನಕಿನೇ ವೈದೇಹಿ ಅಂತ ನಿಜ ಹೇಳ್ಬಿಡ್ಲಾ? ಒಂದು ವೇಳೆ ಜಾನಕಿ ನಿಜ ಹೇಳಿಲ್ಲ ಅಂತಂದ್ರೆ ಏನೋ ಒಂದು ಬಲವಾದ ಕಾರಣ ಇರುತ್ತೆ. ಜೊತೆಗೆ ಅಪಾಯನೂ ಹಿಂದೆ ಇರೋದ್ರಿಂದ ವೈದೇಹಿ ಹತ್ರ ಒಂದ್ಸಲಿ ಮಾತಾಡಿದ್ಮೇಲೆ ಹೇಳಬೇಕೋ ಬೇಡವೋ ಅಂತ ತೀರ್ಮಾನ ತಗೊಳ್ಳೋದು ಒಳ್ಳೇದು. ಸತ್ಲು ಅಂತ ಅಲ್ಲೇ ಬಿಟ್ಟು ಬಂದಿದ್ದು ದೊಡ್ಡ ತಪ್ಪಾಗೋಯ್ತು. ಇವಳೇನಾದ್ರೂ ಬದುಕುಳಿದ್ರೆ ನನ್ನ ಕತೆ ಅಷ್ಟೇ. ನಾನು ಸಾಯಿಸಕ್ ಟ್ರೈ ಮಾಡಿದೆ ಅಂತ ಎಲ್ರಿಗೂ ಹೇಳ್ತಾಳೆ. ಈಗೇನ್ ಮಾಡೋದು?